ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೋಸ್ಕರ ಹಾಗೂ ನನಗೋಸ್ಕರ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬಿರಿಯಾನಿಗೆ ಬೇಕಾಗಿರುವ ಸಾಮಗ್ರಿಗಳು ಏನೇನು ಅಂದರೆ, ನಾನು ಒಂದೆರಡು ದೊಡ್ಡದು ಟೊಮೆಟೊ ಹೆಚ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು 8 ಹಸಿಮೆಣಸಿನಕಾಯಿ, ಒಂದು 4 ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಬಾಸುಮತಿ ಸೊಪ್ಪು ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ. 1 kg ಅಷ್ಟು ಚಿಕನ್ ತೊಗೊಂಡಿದ್ದಕ್ಕೆ 1 kg ಅಷ್ಟು ಬಾಸುಮತಿ ತೊಗೊಳ್ಬೇಕು. ಹಾಗೆ ಅದರ ಜೊತೆಗೆ ಚಕ್ಕೆ ಮತ್ತು ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಅಜ್ವೈನ್ ತೊಗೊಳ್ಬೇಕು. ಇದು ನಮ್ಮ ಚಿಕನ್ನು, ಫ್ರೆಶ್ ಚಿಕನ್ ತೊಗೊಂಡಿದ್ದೀನಿ ನಾನು. ಆದರೆ ಇದು ಬಾಯ್ಲ್ಡ್ ಚಿಕನ್ ಅಂತ ಹೇಳ್ತಾರೆ, ಅದನ್ನು ತೊಗೊಂಡಿರೋದು. ಅದರ ಜೊತೆಗೆ ನಮ್ಮ ಇದರೊಳಗಡೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ. ಅದರೊಳಗಡೆ ಏನೇನಿದೆ ಅಂದರೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ತುಂಬ ಗರಂ ಮಸಾಲೆ ಪದಾರ್ಥಗಳನ್ನು ನಾನು ಹಾಕೊಂಡಿಲ್ಲ. 1-2 ಇದನ್ನು ಲವಂಗ ಮತ್ತು ಒಂದೇ ಒಂದು ಇದನ್ನು ಏಲಕ್ಕಿನ ಮತ್ತು ಒಂದು 4 ಗೋಡಂಬಿನ ಹಾಕಿ ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಬಿರಿಯಾನಿ ಲೀವ್ಸು, ಹಾಗೆ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ನಲ್ಲ ಗರಂ ಮಸಾಲೆ ಪದಾರ್ಥಗಳನ್ನು, ಅದನ್ನು ಹಾಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ನಾನು ಒಂದು 7-8 ಹಸಿಮೆಣಸಿನಕಾಯಿ ಅಂತ ಹೇಳಿದ್ನಲ್ಲ, ಅದನ್ನು ಹಾಕೊಳ್ತಾ ಇದ್ದೀನಿ. ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಅದಾದ ನಂತರ ನಾವು ಈರುಳ್ಳಿನ ಹಾಕ್ತಾ ಇದ್ದೀವಿ. ನೋಡಿ, ಚಟಪಟ ಅಂತ ಸೌಂಡ್ ಆಗ್ತಾ ಇದೆ. ಈ ಥರ ಸೌಂಡ್ ಬರಬೇಕು ಈರುಳ್ಳಿ ಹಾಕಬೇಕಾದ್ರೆ, ಯಾಕಂತ ಹೇಳಿದ್ರೆ ಗರಂ ಮಸಾಲೆ ಪದಾರ್ಥ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಆನಿಯನನ್ನು ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಬಿಡಬೇಕು. ಅದಾದ ನಂತರ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಚೆನ್ನಾಗಿ ಈರುಳ್ಳಿ, ಟೊಮೆಟೊ, ನಾವು ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಶ್ರಣ ಆಗಿದೆ. ಈಗ ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಕ್ತಾ ಇದ್ದೀನಿ ನೋಡಿ, ಎಷ್ಟು ಬೇಕೋ ಅದಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು. ಹಾಗೆ ಮನೇಲೇ ಮಾಡಿರುವಂತಹ ಬಿರಿಯಾನಿ ಮಸಾಲವನ್ನು ಹಾಕ್ತಾಯಿದ್ದೀನಿ. ಯೂಶ್ವಲಿ ನಾನು ಬಿರಿಯಾನಿ ಮಾಡೋದಿದ್ದರೆ ನಾನೇ ಪ್ರಿಪೇರ್ ಮಾಡ್ತೀನಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ಹಾಕ್ತೀನಿ, ಅದನ್ನು ನೀವು ನೋಡಿಕೊಂಡು ಫಾಲೋ ಮಾಡ್ಕೊಳ್ಬೋದು. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಲರಿಗೋಸ್ಕರ ಟರ್ಮರಿಕ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದಾದ ನಂತರ ಇದು ಸ್ವಲ್ಪ ಮಿಶ್ರಣ ಮಾಡಿಕೊಂಡು ಒಂದು 5 ನಿಮಿಷ ನಾವು ವೇಟ್ ಮಾಡಬೇಕು. ಯಾಕಂದರೆ ಆ ಮಿಶ್ರಣ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ್ದೆ ಮಿಕ್ಸಿ ಮಿಶ್ರಣವನ್ನು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಅದಾದ ನಂತರ ಈಗ ಲೈಟ್ ಗ್ರೀನಾಗಿ ಮಿಶ್ರಣ ಆಗ್ತಾ ಇದೆ ಅಲ್ವಾ, ಅದು ಡಾರ್ಕ್ ಗ್ರೀನಾಗಿ ಚೆನ್ನಾಗಿ ಬಾಯ್ಲ್ ಆಗಿ ಗ್ರೇವಿ ಥರ ಆಗಬೇಕು. ಅದಾದ ನಂತರ ನಾವು ಮುಂದಿನ ಸ್ಟೆಪ್ಪನ್ನು ಹೇಳ್ತೀನಿ. ಈಗ ಗ್ರೇವಿ ಚೆನ್ನಾಗಿ ಬಂದಿದೆ, ಆಯಿಲ್ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ, ಅಂದರೆ ಮೇಲ್ಗಡೆ ಬಂದಿದೆ. ಹಾಗಾಗಿ ಇದು ಒಳ್ಳೆ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ. ಈಗ ನಾನು ಚಿಕನ್ನ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ರೀತಿಯಲ್ಲಿ ಈ ಮಸಾಲೆ ಹಿಡಿಯೋ ರೀತಿಯಲ್ಲಿ ಮಿಶ್ರಣನ ಮಾಡ್ಕೊಳ್ಬೇಕು. ಮಿಶ್ರಣ ಆಗಿ ಅದೊಂದು ತಿಕ್ಕ ಗ್ರೇವಿ ಥರ ರೆಡಿ ಆದ ನಂತರ ಮೊಸರು ಮಿಶ್ರಣ ಆಯಿತು. ಈಗ ಅಕ್ಕಿ ಹಾಕ್ತಾ ಇದ್ದೀನಿ. ನಾನು ಆವಾಗಲೇ ತೋರಿಸಿದ್ನಲ್ಲ, ಅಕ್ಕಿನ ಹಾಕಿಬಿಟ್ಟು ಮಿಶ್ರಣನ ಮಾಡ್ತಾಯಿದ್ದೀನಿ. ಈಗ ಬಿಸಿನೀರನ್ನ ಹಾಕ್ತಾ ಇದ್ದೀನಿ, ಯಾಕಂದರೆ ನಾನು ಕುಕ್ಕರಲ್ಲಿ ಬಿರಿಯಾನಿ ಮಾಡ್ತೋದ್ರಿಂದ ಬಿಸಿನೀರಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಈ ಥರ ಬಾಯ್ಲ್ ಆಗಬೇಕಾದ್ರೆ ಲಿಂಬೆ ರಸನ ಅರ್ಧ ಕಡಿಯಷ್ಟು ಲಿಂಬೆ ರಸನ ಹಾಕ್ತಾ ಇದ್ದೀನಿ. ಹಾಗೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು. ಅದಾದ ನಂತರ ಈಗ ವಿಷಲ್ಗೆ ಪ್ರಿಪೇರ್ ಮಾಡ್ತೀನಿ. ಒಂದು ವಿಷಲ್ ತರಿಸ್ಬಿಟ್ಟು ಹೇಗೆ ಬರುತ್ತೆ ಅಂತ ನೋಡೋಣ. ನೋಡಿ, ಕುಕ್ಕರಲ್ಲಿ ರೆಡಿ ಮಾಡಿರೋ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಹಾಗೆ ಟೇಸ್ಟ್ ಮಾಡಿ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಖಾರ, ಉಪ್ಪು ಸೂಪರಾಗಿ ಬಂದಿದೆ. ಪ್ಲೀಸ್ ಫ್ರೆಂಡ್ಸ್, ಟ್ರೈ ಮಾಡಿ ನಿಮ್ಮ ಮನೇಲೂ, ತಿಂದ್ಬಿಟ್ಟು ಎಂಜಾಯ್ ಮಾಡಿ. ಬಾಯ್.